ಮೇರೆ ಇಂದಿನ ತರಗತಿ ತಮಗೆ ಆಧಾರ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದೆ. ಪ್ರತಿಕ್ರಿಯೆ ಚೆನ್ನಾಗಿ ಮೂಡಿಬಂತು. ಈಗ ಅದರ ಮುಂದಿನ ಭಾಗ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1974. ಆಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು. 14 ಪ್ರಮುಖ ಭಾರತೀಯ ಬ್ಯಾಂಕುಗಳನ್ನು ರಾಷ್ಟ್ರೀಕೃತ ಮಾಡಿದರು. ಭಾರತದಲ್ಲಿ ಹಸಿರು ಕ್ರಾಂತಿಯ ಯೋಜನೆಯಿಂದ ಕೃಷಿಯ ಉತ್ತೇಜನ ಮುಂದುವರಿಯಿತು. 1974ರಲ್ಲಿ ನಗುತ್ತಿರುವ ಬುದ್ಧ, ಲಾಫಿಂಗ್ ಬುದ್ಧ ಭೂಗತ ಅಣು ಪರೀಕ್ಷೆ ನಡೆಸಲಾಯಿತು. ನಿರೀಕ್ಷಿಸಿದ ಬೆಳವಣಿಗೆ ದರ 5.6ರಷ್ಟಿದ್ದರೆ ಸಾಧಿಸಿದ ಬೆಳವಣಿಗೆ ದರ 3.3ರಷ್ಟು ಮಾತ್ರ. ಈ ಯೋಜನೆ ವಿಫಲ ಆಯಿತು. ಮುಂದೆ 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 79ರ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂತು. ಬಡತನ ನಿರ್ಮೂಲನೆಗೆ ಪ್ರಾಮುಖ್ಯತೆ ನೀಡಲಾಯಿತು ಮತ್ತು ಎಲ್ಲರಿಗೂ ನ್ಯಾಯ ದೊರಕಿಸುವುದರ ಮೇಲೆ ಹೆಚ್ಚಿನ ಒತ್ತಡ ನೀಡಲಾಯಿತು. 1975ರಲ್ಲಿ ವಿದ್ಯುತ್ ಸರಬರಾಜು ಆ್ಯಕ್ಟನ್ನು ತಿದ್ದುಪಡಿ ಮಾಡಿತ್ತು. ಆದರೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಈ ಯೋಜನೆಯನ್ನು ತಿರಸ್ಕರಿಸಿತು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ವ್ಯವಸ್ಥೆ ತರಲಾಯಿತು. ನಿರೀಕ್ಷಿಸಿದ ಬೆಳವಣಿಗೆ ದರ 4.4, ಸಾಧಿಸಿದ ಬೆಳವಣಿಗೆ ದರ 5%. 6ನೇ ಪಂಚವಾರ್ಷಿಕ ಯೋಜನೆ. ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು ಕೆನೆಪದರು ಮಾತ್ರ. ನೀವು ಆಳೋಗ ಅಭ್ಯಾಸ ಮಾಡಿರ್ತಂತ ನನಗೆ ಚೆನ್ನಾಗಿ ಗೊತ್ತಿದೆ. 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985 ಆರ್ಥಿಕ ಉದಾರೀಕರಣದ ಆರಂಭವಾಯಿತು. ಬೆಲೆ ನಿಯಂತ್ರಣಗಳನ್ನು ತೆಗೆದು ಪಡಿತರ ಅಂಗಡಿಗಳನ್ನು ಮುಚ್ಚಲಾಯಿತು. ಇದು ಆಹಾರ ಬೆಲೆಗಳ ಹೆಚ್ಚಳಕ್ಕೆ ಕಾರಣವಾಯಿತು. ಇದುವರೆಗೆ ಅನುಸರಿಸಿದ ನೆಹರು ಸಮಾಜವಾದದ ಆರ್ಥಿಕ ನೀತಿ ಕೊನೆಗೊಂಡಿತೆಂದು ಹೇಳಬಹುದು. ನಿರೀಕ್ಷಿಸಿದ ಬೆಳವಣಿಗೆ ದರ 5.2, ಸಾಧಿಸಿದ ಬೆಳವಣಿಗೆ ದರ 5.4. 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 1990 ತಂತ್ರಜ್ಞಾನದ ಉನ್ನತೀಕರಣ, ಕೈಗಾರಿಕೆಗಳ ಉತ್ಪಾದನೆ ಮಟ್ಟದ ಸುಧಾರಣೆಗೆ ಒತ್ತಡ ಹಾಕಲಾಯಿತು. ಇದರ ಮುಖ್ಯ ಉದ್ದೇಶ ಈ ರೀತಿಯಾಗಿದೆ: ಆರ್ಥಿಕ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶಗಳ ಬೆಳವಣಿಗೆಗೆ ಮಹತ್ವ ನೀಡುವುದು. ಕೃಷಿಯಲ್ಲಿ ಸುಸ್ಥಿರ ಬೆಳವಣಿಗೆಯಾಗಿತ್ತು. ಹಣದುಬ್ಬರ ನಿಯಂತ್ರಿಸುವ ಅಗತ್ಯವಿರಲಿಲ್ಲ. 7ನೇ ಪಂಚವಾರ್ಷಿಕ ಯೋಜನೆಗಳ ಒತ್ತಡ ಪ್ರದೇಶವೆಂದರೆ ಸಾಮಾಜಿಕ ನ್ಯಾಯ, ದುರ್ಬಲರ ಮೇಲೆ ದಬ್ಬಾಳಿಕೆ ನಿವಾರಿಸುವುದು, ಆಧುನಿಕ ತಂತ್ರಜ್ಞಾನ, ಕೃಷಿ ಅಭಿವೃದ್ಧಿ, ಬಡತನ ನಿರ್ಮೂಲನಾ ಕಾರ್ಯಕ್ರಮ, ಭಾರತವನ್ನು ಒಂದು ಸ್ವತಂತ್ರ ಆರ್ಥಿಕ ಘಟಕವಾಗಿ ನಿರ್ಮಿಸುವ ಪ್ರಯತ್ನವಾಗಿತ್ತು. ಉದ್ಯೋಗವು ವರ್ಷಕ್ಕೆ 4% ದರದಲ್ಲಿ ಬೆಳೆಯಲು ನಿರೀಕ್ಷಿಸಲಾಗಿತ್ತು. ನಿರೀಕ್ಷಿಸಿದ ಬೆಳವಣಿಗೆ ದರ 5 ತಲುಪಿತ್ತು. ಸಾಧಿಸಿದ ಬೆಳವಣಿಗೆ ದರ 6.1ರಷ್ಟಾಗಿತ್ತು. 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 97 ಭಾರತದಲ್ಲಿ 1989ರಿಂದ 91ರ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆಯ ಕಾಲ. ಭಾರತ ದೇಶವು ಜನವರಿ 1, 1995 ವಿಶ್ವ ವ್ಯಾಪಾರ ಸಂಸ್ಥೆ ಸದಸ್ಯತ್ವವನ್ನು ಪಡೆಯಿತು. ಈ ಯೋಜನೆಯನ್ನು ರಾವ್ ಮತ್ತು ಮನಮೋಹನ್ ಮಾದರಿಯ ಯೋಜನೆಯಾಗಿದೆ. ಉದ್ದೇಶಗಳು: ಮೂಲ ಸೌಕರ್ಯವನ್ನು ಒದಗಿಸುವುದು, ಪ್ರವಾಸೋದ್ಯಮ ನಿರ್ವಹಣೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಪಂಚಾಯತ್ ರಾಜ್ಯ, ಜನಸಂಖ್ಯಾ ಬೆಳವಣಿಗೆಗೆ ನಿಯಂತ್ರಿಸುವುದು, ಬಡತನ ನಿರ್ಮೂಲನೆ, ಶಕ್ತಿ ಉತ್ಪಾದನೆಗೆ ಹಣ ಹೂಡುವುದರ ಪ್ರಾಮುಖ್ಯತೆ 26.6ರಷ್ಟು. ನಿರೀಕ್ಷಿಸಿದ ಬೆಳವಣಿಗೆ ದರ 5.6ರಷ್ಟು. ಸಾಧಿಸಿದ ಬೆಳವಣಿಗೆ 6.78ರಷ್ಟು. 9ನೇ ಪಂಚವಾರ್ಷಿಕ ಯೋಜನೆ 97ನೇ ಸಾಲಿನಿಂದ 2002ರವರೆಗೆ. ಅಟಲ್ ಬಿಹಾರಿ ವಾಜಪೇಯಿ ಆಗ ಪ್ರಧಾನಮಂತ್ರಿಯಾಗಿದ್ದರು. ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಪ್ರಾಮುಖ್ಯತೆ: ಬಜೆಟ್ 8,59,200 ಕೋಟಿ ಸಾರ್ವಜನಿಕ ವಲಯದಲ್ಲಿ ಹೂಡುವ ಯೋಜನೆ ಹೊಂದಿತ್ತು. ಕೇಂದ್ರದ ಪಾಲು 57%, ರಾಜ್ಯದ ಪಾಲು 43ರಷ್ಟಾಗಿತ್ತು. ಇದರ ಪ್ರಮುಖ ಉದ್ದೇಶ ಎಂದರೆ ಜನಸಂಖ್ಯೆಯ ನಿಯಂತ್ರಣ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಆದ್ಯತೆ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಸುವುದು, ಬಡತನ ಇಳಿಮುಖಕ್ಕೆ ತರುವುದು, ಬಡವರಿಗೆ ಆಹಾರ ಮತ್ತು ನೀರಿನ ಸರಿಯಾದ ಲಭ್ಯತೆ, ಪ್ರಾಥಮಿಕ ಆರೋಗ್ಯ ಸೌಲಭ್ಯಗಳನ್ನು ಮತ್ತು ಮೂಲಭೂತ ಅಗತ್ಯ ಲಭ್ಯತೆ, ದೇಶದ ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ದೊರಕಿಸಿಕೊಡುವುದು. ಕಾರ್ಯಸೂಚಿ ಏನಾಗಿತ್ತು ಅಂತ ಹೇಳಿದರೆ, ಭಾರತೀಯ ಆರ್ಥಿಕತೆಯನ್ನು ರಚನಾತ್ಮಕವಾಗಿ ರೂಪಾಂತರಗೊಳಿಸುವುದು, ದೇಶದ ಆರ್ಥಿಕತೆಯಲ್ಲಿ ಹೊಸ ಉಪಕ್ರಮಗಳು ಮತ್ತು ಸವಾಲುಗಳನ್ನು ಎದುರಿಸಲು ಕ್ರಮಗಳ ದೀಕ್ಷಾಬದ್ಧ ಕ್ರಮ ವಹಿಸಿತು. ವಿರಳವಾದ ಸಂಪನ್ಮೂಲಗಳ ದಕ್ಷ ಬಳಕೆ,
ಮತ್ತು ಕ್ಷಿಪ್ರ ಬೆಳವಣಿಗೆಗೆ ಖಚಿತಪಡಿಸಿಕೊಳ್ಳುವುದು. ಸ್ವಾವಲಂಬನೆ ಸಾಧಿಸಲು ರಫ್ತು ಹೆಚ್ಚಿಸಲು ಹೆಚ್ಚಿನ ಕ್ರಮ ಕೈಗೊಳ್ಳಲಾಯಿತು. ವಿದ್ಯುತ್, ರೈಲ್ವೆ, ದೂರ ಸಂಪರ್ಕ ಇತ್ಯಾದಿಗಳ ಸೇವೆಗಳ ಅಭಿವೃದ್ಧಿಪಡಿಸಲಾಯಿತು. ಸಾಧನೆ: ಕೃಷಿ ವಲಯದಲ್ಲಿ 4.2ರಿಂದ ವಿರುದ್ಧ 2.1ರಷ್ಟು ಬೆಳವಣಿಗೆ ಕಂಡುಕೊಂಡಿತ್ತು. ಕೈಗಾರಿಕಾ ವಲಯದಲ್ಲಿ 3% ಗುರಿ ಹೊಂದಿತ್ತು, ಆದರೆ 4.5% ಅಂದರೆ 1.5% ಹೆಚ್ಚಾಯಿತು. ಸೇವಾ ಉದ್ಯಮವು 7.8ರಷ್ಟಿತ್ತು, ಆದರೆ ನಿರೀಕ್ಷಿಸಿದ ಬೆಳವಣಿಗೆ ದರ 7.1, ಸಾಧಿಸಿದ ಬೆಳವಣಿಗೆ ದರ 6.8ರಷ್ಟಾಯಿತು. ಧನ್ಯವಾದಗಳು. ನೋಟ್ ಮಾಡಿ ಇಟ್ಕೊಳ್ಳಿ, ಅಭ್ಯಾಸಕ್ಕೆ ಅನುಕೂಲ ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.